ಮುಂಚೆ ಎಲ್ಲೆಲ್ಲಿಂದ ಸ್ವಲ್ಪ ಮೂರ್ತಿಗೆ ಇದಕ್ಕೆ ಹೋಗಿದ್ದು. ಯಾಕೆಂದ್ರೆ ನಮ್ಮ ಪ್ರದೇಶದಲ್ಲಿ ವಹಿಸಿದ ವಾಟರ್ ಮಿನಿಸ್ಟರ್ ಅಂತ ಅವ್ರಿಂದ ಹೋಯ್ತು. ಹಂಗೂ 10,615 ರೂಪಾಯಿ ಕರೆಂಟ್ ಬಿಲ್ ಉಳ್ಕೊಂಡಿತ್ತು ಸರ್. ಅದನ್ನು ಕ್ಲಿಯರ್ ಮಾಡಿದ್ದೀವಿ. ಈಗ ಬಂದವ ಈಗ ಹೊಸದಾಗಿ ಹ್ಯಾಂಡ್ ಓವರ್ ಮಾಡಿದ್ರೆ ಕಟ್ಟಬೇಕು ಸರ್. ವೈಟ್ ಜನ ಬರ್ತಾರೆ 1,800 ರೂಪಾಯಿ 1,900 ರೂಪಾಯಿ ಬಂದ ಚೇಂಜ್ ಮಾಡ್ತೀವಿ. ಮತ್ತೆ 2,000 ರೂಪಾಯಿ ಕೊಡ್ಬೋದಷ್ಟೇ. ನೀವು ನಮ್ದು 7,000 8,000 ರೂಪಾಯಿ ಸುಂದರಿ ಅವ್ರಿಗೆ ಸರ್ಕಾರ ಅವ್ರಿಗೆ ಮಾತಾಡಿರೋಲ್ಲ ಯಾಕೆ ಸಾವಿರ ಮಾವನಹಳ್ಳಿ ಓಪನ್ ಮಾಡಿದ್ರೆ ಅವು ಚಿಕ್ಕ ನೀರು ಎಲೆಕ್ಟ್ರಿಸಿಟಿ ವಾಟರ್ ಬೇಕು ಸಿಕ್ಕಿದ್ದು ಸರ್ ಅದರಲ್ಲಿ ಸಾರ್ವಜನಿಕ ಈಗ ಇದೇಳಿ ಸರ್ ಇದು ಸರ್ ಈಗ ಮಾತಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತೀವಿ ಮೀಟಿಂಗ್ ಮುಗಿಸ್ತೀವಿ. ಆ ಬಳಿಗೆದು ಹೇಳ್ತಾ ಸರ್ ಮಳಿಗೆಗಳು ನೀವು ತಿಂಗಳು ನಮಗೆ ಬಳಿಗೆ ಬಾಡಿಗೆ ಬರ್ತಾ ಇದೆಯಾ ಇಲ್ವಾ ಪೆಂಡಿಂಗ್ ಇದೆಯಾ ಓದ್ಬೇಕು ಸರ್ ಅದ್ರ ಬಗ್ಗೆ ಸರ್ ಆಲ್ರೆಡಿ ಇವಾಗ ನೋಟಿಸ್ ಕೊಟ್ಟಿದ್ದಾರೆ. 2023 ಕೊಟ್ಟಿದ್ದಾರೆ. ಮೈಸೂರು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದವರಿಗೆ ಒಟ್ಟು ನಂದಿನಿ ಹಾಲು ಡೈರಿ ಕಟ್ಟಡಕ್ಕೆ ನಿರ್ಮಿಸಿದ್ದು ಸದರಿ ಕಟ್ಟದ ನೆಲ ಮಾರ್ಚ್ 2022ರಿಂದ 23ರವರೆಗೆ ಒಟ್ಟು 16,000 ಕಟ್ಟಿಲ್ಲ. ನೀವು ಈ 3 ತಿಂಗಳ ಒಳಗಡೆ ಕಟ್ಟಲಿಲ್ಲ ಅಂದ್ರೆ 3 ತಿಂಗಳು ಕಟ್ಟಲಿಲ್ಲ ಅಂದ್ರೆ ನಿಮಗೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಹಾಗೇನೆ ಅವೆಲ್ಲ ಬೇಡ ಪಂಚಾಯತ್ ಏನ್ ಮಾಡ್ತಾ ಇದ್ರು ಬಸ್ ಅಂತ ಹೇಳ್ತಾರೆ. ಕಟ್ಟಲ್ಲ ಮುಂದೆ ಮೈಸೂರು ಡೈರಿ ಅವ್ರು ಕಟ್ಕೊಡ್ತಾರೆ ಇವ್ರಿಗೆ. ಅವ್ರು ಕೊಡ್ಬೇಕು ದುಡ್ಡು ಅಷ್ಟೇ. ಹಂಗೆ ಬರಲ್ಲ ಅದು. ನೀವು ಕೊಡುವಾಗ ಅಲಾಟ್ ಮಾಡುವಾಗ ಕೊಟ್ಕೊಂಡಿರ್ತಾರೆ ನಮ್ ಕಟ್ಬೇಕು ಇಲ್ಲಿ. ಆಮೇಲೆ ಇನ್ನೊಬ್ಬರಿಗೆ ಅಂಕನಾಯಕರು ಒಬ್ಬರಿಗೆ ಕೊಟ್ಟಿದ್ದಾರೆ ಸರ್ 9,000 ರೂಪಾಯಿ ಕೊಟ್ಟಿದ್ದಾರೆ. ಅದು ಊಟದ್ದು ಪಕ್ಕದ್ದು ಅದನ್ನು ಕೂಡ ಕೊಟ್ಟಿಲ್ಲ. ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲ ಮಾಡ್ತೀವಿ ಬಿಡಿ ಸರ್. ಬಗ್ಗೆ ತಗೊಂಡು ಮುಂದಿನ ಸಭೆಯಿಂದ ಉಳ್ಕಳಿಂದ ಬಿಡೋದು ಕೆಲಸ ಮಾಡಿ ಸರ್. ಈಗ ಅರ್ಜಿಗಳಿದೆಯಲ್ಲ ಅವ್ರನ್ನ ಕರ್ಸ್ಕೊಡಿ. ಇಲ್ಲ ನಿಮ್ಗಿಂತ ಟಾರ್ಗೆಟ್ ಜಾಸ್ತಿ ಬರೋರಿಗೆ ಕೊಡಿ. ಇಲ್ಲ ಅಂದ್ರೆ ಒಬ್ರಿಗೊಬ್ರು ಹೋಯ್ತು ಮಾಡಿದ್ರೆ ಎಲ್ಲರ ಹೆಸರು ಕಲ್ಪಿಸೋದು ಲಾಟ್ರಿ ಕೊಡಿ. ಯಾರ ಹೆಸರು ಬರ್ತೋ ಅವರು ಕರ್ಕೊಂಡು ಸರ್ ನೀವು ಅವ್ರನ್ನ ಪ್ರೆಸರ್ ಮಾಡಿದ್ರೆ ಕಟ್ಟದವರು ತಿಂಗಳಿಗೆ ನೀವು 20,000 ಕಟ್ಟಿ ಅಂದ್ರೆ ಒಂದು 20,000 ಬಂದ್ರೆ ಬೇರೆ ಒಂದು ಊರ್ಲಿ ಕ್ಲೀನ್ ಮಾಡ್ಬಿಟ್ಟು ಬಿಲ್ ಬರ್ಕೋಬೋದಲ್ಲ ಸರ್. 20,000 ಎಕ್ಸ್ಟ್ರಾ ಬಂದ್ರೆ ರೂಲ್ಸ್ ಮಾಡಿ ಅವಾಗ ಆದಾಯ ಇಲ್ಲ ಅಂದ್ರೆ ಪ್ರಸನ್ನ 3,000 ರೂಪಾಯಿ ಮಾಡಿಲ್ವಾ ಅವ್ರ ಹೆಸರು ಬರೀರಿ. ಸರ್ ಸಂತೋಷ ಬಿನ್ ಶಿವಣ್ಣ ಅನ್ನೋರಿಗೆ 2,000 ರೂಪಾಯಿ ಕೊಟ್ಟಿದ್ದಾರೆ. ಬಟ್ ಸರ್ ಮುಂದಿನ ಸಭೆಗೆ ಎಲ್ಲ ಪೂರ್ತಿ ಕೊಡ್ತೀವಿ ಬಿಡಿ ಸರ್. ಎಷ್ಟು ಇದಾಗೈತೆ ಏನಿದಾಗ ಕೊಡ್ತೀವಿ ಬಿಡಿ ಸರ್. ನಾವು ಕಮರ್ಷಿಯಲ್ ಆಗಿ ವ್ಯಾಪಾರ ಮಾಡ್ತಾರೆ. ನಮ್ಮ ಪಂಚಾಯತಿಯಿಂದ ಕ್ಲೀನಿಂಗ್ ಎಷ್ಟು ಬರ್ದಿದ್ರೆ ಈ ಕ್ಲೀನಿಂಗ್ ಪಟ್ಟಿ ತಗೊಂಡ್ರೆ ಹೆಚ್ಚು ಕಡಿಮೆ ಇದೊಂದು ಪಟ್ಟಿಯಲ್ಲಿ ಹೋದ್ರೆ 1 ಲಕ್ಷ ಮೇಲೆ ಹೋಗುತ್ತೆ ಕ್ಲೀನಿಂಗ್. ಎಲ್ಲಿ ಬರ್ತದೆ ದುಡ್ಡು? ಎಲ್ಲ ಈಗ 10,000 20,000 7,000 1,000 ಅಂತ ಕೊಡ್ತಾವೆ. ಲಕ್ಷಾಂಗಟ್ಟಲೆ ಹೋಯ್ತಾ ಇರ್ತದೆ. ಪಂಚಾಯತಿ ಲಾಸ್ ಆಯ್ತದೆ. ಈಗ ಹೆಂಗೋ ದುಡ್ಡು ಅರ್ಥ ಬಂದಾಗಿಂದ ಸಂಬಳ ಕೊಡ್ತಾ ಇದ್ರಿ ಮಾಡ್ತಾ ಇದ್ರಿ. ಇಲ್ಲ ಅಂದ್ರೆ ಅವ್ರ ತಲೆ ಮೇಲೆ ಕುತ್ಕೊಳ್ಳೋದು ನೀವು ಬೇರೆ ಕಡೆಯಿಂದ ನಿಮ್ಗೆ ದುಡ್ಡು ಬರ್ತಿಲ್ಲ ಇಲ್ಲಿ ಅಕೌಂಟ್ ಸಂಬಳ ಕುತ್ಕೊಳ್ಳೋದು ವಸೂಲಿ ಮಾಡಕ್ ನೀವು ಬೇರೆ ದುಡ್ಡು ಬರ್ತಾ ಇದ್ರೆ ಗಮನ ಸರ್ ಕೈದು ಕಷಾಯ ಎಲ್ಲಿ ಇದು ಮಾಡಿದ್ರಿ ಸರ್? ಅದು ದೊಡ್ಡ ಸಮಸ್ಯೆ ಆಗ್ತದೆ. ಸಾರ್ವಜನಿಕ ಈಗ ಇವ್ರು ಯಾರೋ 3 ಅರ್ಜಿಗಳು ಸಾರ್ವಜನಿಕ ಅರ್ಜಿಗಳು ಅದು 2
ಎರಡು ಮಾಡ್ಬೇಕಂತ ಇವತ್ತು ಫಸ್ಟ್ ಆನ್ಲೈನ್ ಇಲ್ಲಿ ಅಪ್ಡೇಟ್ ಆಗ್ಬೇಕು 5 ಗಂಟೆ ಒಳಗಡೆ ನಾವು ಹೋಗ್ಬೇಕು. ಒಂದು ಪೂರ್ತಿ ಪೇಪರ್ ನೋಡಿ ಅಂತ ಕುಡಿ ಮೇಡಮ್ ಇರ್ಲಿಕ್ಕೆ ಅದನ್ನ ಕುಡಿ ಮೇಡಮ್ ಸಾರ್ವಜನಿಕ ಕುಡಿ ಮೇಡಮ್ ಸಾರ್ವಜನಿಕ ಇದು ಆಗಿದೆ. ಓದ್ಕೊಂಡೋಗಿ ಓದ್ಕೊಂಡೋಗಿ ಏನ್ ಕಾಮಗಾರಿ ಚೇಂಜ್ ಮಾಡ್ಬೇಕು ಸರ್? ಯಾವ ಕಾಮಗಾರಿ? ಅದು ಈಗಾಗಲೇ 3 ತಿಂಗಳಾಗಿಲ್ಲ. ಹಾಗೆ ನಂತರ ಅದನ್ನ ಆಲ್ಟ್ರೇಷನು ಅದು ಅವಶ್ಯಕತೆ ಇದೆ, ಬೇರೆ ಮಾಡಿ ಅಂತ ಹೇಳಿದ್ರು. ಆಯ್ತು, ಈಗ ಏನು ಅವಶ್ಯಕತೆ ಏನ್ ಕಾಮಗಾರಿ ಇದೆ ಚೇಂಜ್ ಮಾಡ್ಕೊಡಿ. ನಮ್ದು ಸಿದ್ದಪ್ಪನ ದೇವಸ್ಥಾನಕ್ಕೆ 2 ಲಕ್ಷ ಅಂತಿದೆ. ಅದ ಆದಿತ್ಯ ದೇವಸ್ಥಾನ ಮುಂದೆ ಕಾಮಗಾರಿ ಊಟ ಮಾಡ್ತಾರೆ. ಎರಡು ಜೈಪುರದವರು ಮಾತ್ರ ತಾನೆ. ಇಲ್ಲ ಅದು ಹಳತ್ತು ನಿಮ್ಮದೇ ಫೋಟೋ ನಮ್ಮದೇ ನಮ್ಮದೇ ಸಮಸ್ಯೆ ಚಾಮರಾಜೇಶ್ವರಿ ದೇವಸ್ಥಾನಕ್ಕೆ ನಾವು ಟೆಂಡರ್ ದುಡ್ಡು ಕಟ್ಕೊಡಕ್ಕೆ ಇದು ಮಾಡಿದ್ವಲ್ಲ, 3 ಲಕ್ಷ ಚಿಲ್ಲರೆ ಖರ್ಚಾಗಿದೆ. ನೀವು ಉಳ್ಕೊಂಡ ತುಳಸಿ ಹಾಕೊಂಡು ಉಳ್ಕೊಂಡ್ರೆ ನೀವು ಗ್ರಾಮ ಪಂಚಾಯತಿ ಮಾಡ್ತಾರೆ ಕ್ರಮವಹಿಸಿದ್ರು ಲೆಕ್ಕ ಕೊಡೋರು. ಈಗ ನೀವು ಕೆಲ್ಲಡಿದ ಏನು ಅಮೌಂಟ್ ಉಳ್ಕೊಂಡಿದೆ ಟೆಂಡರ್ ಅವರು ಕೊಟ್ಟಿದ್ನ ಸರ್, ಇಷ್ಟು ಅಮೌಂಟ್ 15 ಲಕ್ಷ ಕೊಟ್ಟಿದ್ನ. ಅದ್ರಲ್ಲಿ ಅವ್ನು ಕಾಮಗಾರಿ ಮಾಡೋದಕ್ಕೆ ಉಳಿಸ್ಬಿಟ್ಟವನೆ. ಎಷ್ಟು ಅಮೌಂಟ್ ಉಳಿಕೆ ಆಗಿದ್ದು? ಸರ್ ಬರೀ 3 ಲಕ್ಷ ಚಿಲ್ಲರೆ ಖರ್ಚಾಗಿದೆ. ಉಳಿಕೆ ಅಮೌಂಟ್ ಎಷ್ಟಿತ್ತು ಸರ್? ಉಳಿಕೆ ಅಮೌಂಟ್ 4 ಲಕ್ಷ ಖರ್ಚಾಗಿದೆ. ಟೆಂಡರ್ ಅಮೌಂಟ್ ಆಯ್ತು. ಟೆಂಡರ್ ಎಷ್ಟು ಅಮೌಂಟ್ ಅಲ್ಲಿಗೆ ಜಮಾ ಮಾಡಿದ್ವಿ? ಹಾಕಿದಾರಾ? ಎಷ್ಟು ಕಟ್ಟಿದೆ? 6 ಲಕ್ಷ ಇದೆ. 6 ಲಕ್ಷ ಜಮಾ ಆಗಲಿ. ಎಷ್ಟು ಬಿಲ್ ಪೇಮೆಂಟ್ ಆಗಿತ್ತು ನಮ್ಗೆ? 6 ಲಕ್ಷ. 3 ಲಕ್ಷ 50 ಸಾವಿರ ಖರ್ಚಾಗಿದೆ ಸರ್. 3 ಲಕ್ಷ ಇನ್ನ ಬಾಕಿ ಅಮೌಂಟ್ ನಮ್ಗೆ ರಿಟರ್ನ್ ಮಾಡಕ್ಕೆ ಹೇಳಿ ಅವ್ರಿಗೆ. ಮಾಡ್ತೀವಿ ಅಂತ ಹೇಳೋದು ನಮ್ಗೂ ರಿಲೇಷನ್ ಹೊಸದು. ಸರ್ ನೀವು ಆ ಅಮೌಂಟ್ ರಿಟರ್ನ್ ಬಂದ ಮೇಲೆ ನಾವು ಏನ್ ಜಮಾ ಮಾಡಿದೀವಿ ಅವ್ನು ಬಿಲ್ ಕೊಟ್ಟಾಯ್ತು, ಟೆಂಡರ್ ಅಮೌಂಟ್ ಅವನ ಉಳ್ಕೊಂಡಿರ್ತದೆ ಆ ಅಕೌಂಟ್ ಇಂದ ನಮ್ಮ ನಿಮ್ದು ಅಕೌಂಟ್ ಯಾವ ಟ್ರಾನ್ಸ್ಫರ್ ಮಾಡಿದ ಅಕೌಂಟ್ಗೆ ಜಮಾ ಆಗ್ಲಿ. ಜಮಾ ಆದ ತಕ್ಷಣ ಇವ್ರಿಗೆ ಕಾಮಗಾರಿನ ಅದು ದೇವಸ್ಥಾನದ ಚೀಸೋಕೆ ಮಾಡ್ಬೋದಲ್ಲ ಮಾಡ್ಕೊಡಿ ಅಂತ ಅದೇ ಕ್ರಮದ್ದು. ಅಷ್ಟು ಜಮಾ ಮಾಡಕ್ಕೆ ಅಂತ ಕರೆಸ್ಪಾಂಡೆನ್ಸ್ ಮಾಡಿ ಜಮಾ ಮಾಡಿಸಿ. ನಾವು ಉಳ್ಕೊಂಡಿರೋ ಅಮೌಂಟ್ ಅವ್ರಿಗೆ ಈ ಕಾಮಗಾರಿ ಮಾತ್ರ ಒಂದು ತಿಂಗಳು 5,75,000 ರೂಪಾಯಿ ಇತ್ತು. ಅದು 5,75,000 ರೂಪಾಯಿನಲ್ಲಿ ಅವ್ರು ಆಕ್ಚುಲಿ ಖರ್ಚಾಗಿರ್ತಕ್ಕಂಥ 2,374,642 ರೂಪಾಯಿ ಖರ್ಚಾಗಿದೆ. ಇನ್ನು 2,358,000 ರೂಪಾಯಿ ಉಳಿದಿದೆ ಅಂದ್ಬಿಟ್ಟು ಯೂಸಿ ಕೊಟ್ಟಿದ್ದಾರೆ. ಇವರು ಪೀಸ್ ವರ್ಕ್ ಮಾಡ್ಬೋದು ಇವಾಗ, ಯಾಕಂದ್ರೆ 5 ಲಕ್ಷ ಪೀಸ್ ವರ್ಕ್ ಮಾಡ್ಬೋದು. ಕಾಮಗಾರಿ ಅಂದ್ಬಿಟ್ಟು ರೀಎಸ್ಟಿಮೇಟ್ ಮಾಡ್ಬೋದು. ಮುಂದೂರು ಕಾಮಗಾರಿ ಹಣ ಇದೇ ದುಡ್ಡಿದೆ, ಹೊಸ ಎಷ್ಟು ದುಡ್ಡು ಕೊಡ್ತಾ ಇಲ್ಲ. ಇದೇ ದುಡ್ಡೆಲ್ಲ ಮಾಡಕ್ಕೆ ಅವಕಾಶ ಇರೋದು ಅಷ್ಟೇ. 300 ಕಾಮಗಾರಿ ತಗೋತಾರೆ. ಸೊಸೈಟಿದು ಡೈರೆಕ್ಟ್ಗೆ ಮಾತಾಡಿದ್ರು ಒಂದು ಮೀಟಿಂಗಲ್ಲಿ. ಅವಾಗ ಯಾರು ಮಾಡಿ ಅಧ್ಯಕ್ಷರು ಮಾಡ್ತೀವಿ ಅಂತ ಅಂದ್ರು, ಮಾಡ್ತೀವಿ. ಆಯ್ತು ಮಾಡ್ತೀವಿ. ನೀರು ಸ್ವಲ್ಪ ಆಮೇಲೆ ಪುನಃ ಇಡ್ನಿಲ್ಲ ಅಂತ ಬರಂಗಿಲ್ಲ. ನಾವು ಕಟಾಪುರಿ ಹೇಳ್ಬಿಟ್ಟಿದ್ದೀವಿ, ದುಡ್ಡಿಲ್ಲ ಇಲ್ಲಿ ಪಂಚಾಯತಿ ಕೊಡೋಕೆ. ನೀವೇನ್ ಅಮೌಂಟ್ ಹಾಕಿದ್ರೆ ಪಂಚಾಯತಿ ಕೊಡಿ. ಆಮೇಲೆ ಏನ್ ಗೊತ್ತಾ, ಈ ಸಾಲಿನಿಲ್ಲ ಸದಸ್ಯರು ಆಯ್ತು, ಇದು ಸ್ಟಾರ್ಟ್ ಮಾಡಿ ಕಾಮಗಾರಿ ಚೀಪರ್ ಕೊಟ್ರೇಷನ್ ತೊಗೊಳ್ಳಿದೆ ತೊಗೊಳ್ಳಿ ಈ ಸದಸ್ಯರು ಜಮಾ ಮುಗಿದ ಸರ್? ಹಾಂ ಸರ್ ಮುಗೀತು ಸರ್ ಮುಗೀತು ಸರ್. ಏನಿಲ್ವಾ ಜಮಾ ಖರ್ಚಲ್ಲಿ?
ಚಮಕ ಅಕೌಂಟ್ ದುಡ್ಡು ಹೇಳ್ತೀನಿ ಅಷ್ಟೇ, ಏನಿಲ್ಲ ಅಷ್ಟೊತ್ತಿಗೆ ಬೇರೆ ಕಡೆ ಹೋಯ್ತು ವಿಚಾರ ಕೂತ್ಕೊಂಡಿದ್ದೀನಿ. ಹಾ? ಅದು ಅಕೌಂಟ್ ಎಷ್ಟು ಬಾಕಿ ಅಂತ ಹೇಳ್ತಾ ಇದ್ದೆ. ಅದೇ ಸರ್ ಹಂಗಲ್ಲ, ಈಗ 15 ಜನ ಕಳ್ಸು. ಹಾಂ 15 ಜನ ಕಳ್ಸಲ್ಲಿ ಯಾವ ಊರ್ದು ಕಾಮಗಾರಿ ಈಗ ಪೆಂಡಿಂಗ್ ಇದೆ? ಸರ್ ಇನ್ನು 20 ಹೇಳಿ ಗಮನ ತಗೊಂಡು ಕಾಮಗಾರಿದು 37,05,000 ರೂಪಾಯಿ ಇದೆ ಅದರಲ್ಲಿ 15 ಜನ ಕಸಲಿ. ಇನ್ನು ಅದರಲ್ಲಿ 10 ಲಕ್ಷ ಬಡ್ಡಿ ಬಿಟ್ರೆ ಇನ್ನು 27 ಲಕ್ಷ ಉಳ್ಕೊಂಡಿದೆ. 7 ಲಕ್ಷ ರೂಪಾಯಿ ಯಾವ ಊರು ಕಾಮಗಾರಿ ಬಿಡಪ್ಪ. ಹೇಳ್ಬೇಕು ಅಂದ್ಬಿಡ. ಕಾಮಗಾರಿ ಯಾವ ಊರು ಹೇಳಿ. ತಗೊಳ್ಳಿ ಆಶೀರ್ವಾದ ತಗೊಂಬಿಡಿ. ಬಡ್ಡಿ ಬಂದಿರೋದು ಏನ್ ಮಾಡಿದ್ರಿ? ಸರ್ ಅದು ಕ್ಲಿಯರ್ ಮಾಡಕ್ಕೆ ಅವ್ರ ಇಲ್ಲಿ 15ರಿಂದ 20 ಬಿಡಪ್ಪ. ಅದೇ ಗ್ರಾಮ ಪಂಚಾಯತಿ 15 ಲಕ್ಷ ಮಾತ್ರ. 10 ಲಕ್ಷನ ಇಲ್ಲ ನಾವು ಕರೆಕ್ಟ್ ಬಿಲ್ ಕಟ್ತಾರೆ ಇದ್ರ ಬಿಲ್ ಇರ್ಬೋದು. ಬೀದಿ ದೀಪ ಹಿಂಗೆ ಹಾಕೊಳ್ಳಿ, ಬೀದಿ ದೀಪ ನಿರ್ವಹಣೆ 10 ಲಕ್ಷ ಅನ್ನೋದ್ನ ಅದರಲ್ಲಿ ಅದೇ ಅವ್ರ ಅದು ವರ್ಗದಲ್ಲಿ ಹಾಕಿ ಖಾಲಿ ಮಾಡೋದ್ರ ಬಗ್ಗೆ ಯೋಜನೆ ಕೊನೆಯಾಗಿರೋದ್ರಿಂದ ಇನ್ನೂ ಏನು ಬಂದಿಲ್ಲ ಅದ್ರ ಬಗ್ಗೆ ಗೈಡ್ ಲೈನು ಬಿಟ್ಟಿಟ್ಟಾಗ ಇಲ್ಲ ಕರೆಂಟ್ ಬಿಲ್ ಕಟ್ಕೋಬೋದು, ಇಲ್ಲ ಪಂಚಾಯತಿ ಆಪರೇಷನ್ ಫರ್ನಿಚರ್ಸ್ ಇದಕ್ಕೆ ಪಂಚಾಯತಿಗೆ ಎಲ್ಲ ಆಗೋಲ್ಲ ಅಂತಂದ್ರೆ ಕಸ ಹಾಕಕ್ಕ ಶಿಲ್ಪಗಳು ಎಲ್ಲೂ ಕಸ ಹಾಕಕ್ಕೆ ಜಾಗ ಇಲ್ಲ ಅಂತ ಕಂಪ್ಲೇಂಟು ಹೇಳ್ತಾರೆ. ಅಲ್ಲಿ ಕೆಲಸ ತಗೊಂಡು ಕೆಲಸ ಹಾಕ್ತಾರೆ ಅಂತ ಓದಿರ್ತಾರೆ, ಅವ್ರಿಗೂ ಹಾಕಿಲ್ಲ. ಏನಪ್ಪ ಅಂದ್ರೆ ತಾತ್ಕಾಲಕ್ಕೆ ಇಲ್ಲಿ ಹಾಕಿದೆ, ಒಂದಿನ ತಾಟದಲ್ಲಿ ಬೇರೆ ಕಡೆ ಹೊಡಿತಾ ಅಂತ ಅದೊಂದು ಜಾಗ ತೋರಿಸಿದ್ರು, ಅದು ಗ್ರಾಮ ಪಂಚಾಯತ್ ತೋರಿಸ್ಕೊಟ್ಟಿಲ್ಲ. ಅದಕ್ಕೆ ಸ್ವಲ್ಪ ಎಲ್ಲ ಗಮನ ಇಲ್ಲಿ ನಾವು ಕೆರೆ ಪಕ್ಕದಲ್ಲೇ ಒಂದು ಇದು ಬ್ರಾಹ್ಮಣ ಮಸಾಲೆ ಇದೆಲ್ಲ ಪಕ್ಕದಲ್ಲೇ ಜಾಗ ಇದೆಯಲ್ಲ ಅಲ್ಲಿ ಹತ್ಕೊಂಡು ಬರ್ತಿದ್ವಲ್ಲ ಅಲ್ಲಿ. ಇಲ್ಲಿ ಆ ಬಸವಣ್ಣ ಅಂತ ನೀವೇ ಹೇಳಿದ್ರಲ್ಲ ಅದು ಕೆರೆ ಒಳಗೆ ಆಯ್ತದೆ ಅಂತ ಅದು ಕೆರೆ ಒಳಗೆ ಪಕ್ಕ ಕೂತಿದೆ ಸರ್. ಅದು ಕೆರೆ ಸ್ಮಶಾನ ಮಾಡಿಲ್ವಾ? ಸ್ಮಶಾನ ಮಾಡೋಲ್ಲ ಅವರು, ಪಕ್ಕದ ಜಾಗ ಇದೆ ಅಂತ. ಹಾಂ ಟರ್ನಿಂಗ್ ರೈಟ್ ಸೈಡ್ ಜಾಗ ಇದೆ ಸರ್. ಸರ್ ಗೊತ್ತಾ ಅದು ಸರ್ ನಂಬರು ಇದು ಬಾಂಬೆ ಕಳಿಸಿದ ಕಸ ಹಾಕಿ ಅದು ತಡೆದ್ಬಿಟ್ಟು ಓದ್ಬಿಟ್ಟವ್ರ ಸಾಕ್ಷಿನ ನಮ್ಗೆಲ್ಲಾರು ಈಗ ಜಾಗ ಬಿಟ್ಟು ಮಾಡ್ಕೊಡಿ ಅಂತ ಒಂದು ಈಗ ಆಗುವ ಕಸನ ಸದ್ಯಕ್ಕೆ ಇಲಾಖೆ ಇಲ್ಲಿ ಕೆಗ್ಗೆರ ನಾವು ಇದು ಮಾಡಿಲ್ವ ಸರ್, ಕಸ ಅದಕ್ಕೆ ನಾನು ಅವತ್ತು ಸೆಟ್ ಕಟ್ಟಿಲ್ಲ, ಸೆಟ್ ಪಕ್ಕದಲ್ಲಿ ಹೇಳ್ತಾರೆ ನಾವು. ಇಲ್ಲ ಮಸಾಳ ಪಕ್ಕದಲ್ಲಿ ಜಾಗ ಇದೆ ಅಂತ. ಒಂದು ಕೆಲಸ ಮಾಡಿ ಒಂದ್ ವೇಳೆ ಆ ಜಾಗ ಲಭ್ಯ ಇಲ್ಲ ಅಂದ್ರೆ ಹಾಸ್ಪಿಟಲ್ ಜಾಗ ಇದೆ, ತಾತ್ಕಾಲಿಕ ಹಾಸ್ಪಿಟಲ್ ಜಾಗ ಹಾಕಲ್ಲ, ಅದನ್ನ ತುಂಬಿ ಬೇರೆ ಕಡೆ ಹಾಂ ಬರ್ಕೊಂಡಿದ್ದೀವಿ ಸರ್. ಇರೋದು ಸ್ಮಶಾನದ್ದು 3 ಲಕ್ಷ 4 ಲಕ್ಷ ಹಾಕಿದ್ರೆ ಅದು ಮಾಡಕ್ಕೆ ನಮ್ಮ ರಿಲೇಷನ್ ಆಗಲ್ಲ. ಅದು ಮಾಡಬೇಕು ಅಂದ್ರೆ ನಮ್ಮ ರಿಲೇಷನ್ ಆಗಲ್ಲ. ದುಡ್ಡು ಅವ್ರದ್ದು ಮಾಡೋದು ಒಟ್ಟು 4 ಲಕ್ಷ ಮಾಡಿದ್ರಿ. 15 ಜನ ಕಸರೆ ಬಾಕಿ ಯಾವುದು ಉಳಿದಿಲ್ಲ. 10 ಲಕ್ಷ ಹನುಮಮ್ಮನ ಮನೆಯಿಂದ ಶಿವಮನ್ ಮನೆಯಲ್ಲ ಜ್ಯೋತಿ ಲಕ್ಷ್ಮಣ ಮನೆಯಿಂದ ಹಾಕಿ ಅದು ಲಾಗಿನ್ ಇದು ಲಾಗಿನ್ ಆಗಿರೋ ಈಗ ಜಾಗ ಅದು ಯಾವ್ಯಾವ ಊರಿಗೆ ಯಾವ ವರ್ಷ ಬಾಕಿ ಕೊಡಂಗೆ ಹೆಚ್ಚು ಪೇಮೆಂಟ್ ಆಗಿ ಚೆಕ್ ಮಾಡ್ಕೊಡ್ತೀವಿ. ಚೆಕ್ ಮಾಡೋಣ ಕೂಡ ಬರ್ತಾ ಇರ್ತಾರೆ.
ಮೇನ್ ರೋಡ್ 50,000 ಈ ಕೆಜಬಲ್ ಮಾಡಿದ್ರಲ್ಲ ಈ ಈಗ ಮೊನ್ನೆ ಒಂದು ಅಧ್ಯಕ್ಷರು ಮತ್ತು ಪಿಡಿಒಗೆ ಟ್ರೈನಿಂಗ್ ಕರೆದ್ರು. ಮೈಸೂರು ತಾಲೂಕಲ್ಲಿ 6 ಗ್ರಾಮ ಪಂಚಾಯತಿಗಳು ಮಾತ್ರ ಎಸ್ ಟಿಗಳು ಎಲ್ಲಿ ಬರ್ತಾರೆ ತುಂಬ ಅವ್ರಿಗೆ ಒಂದು ಆದಿ ಕರ್ಮಯೋಗಿ ಕಾರ್ಯಾಗಾರ ಅಂತ ಮಾಡೋದು. ಇದರ ಉದ್ದೇಶ ಏನಪ್ಪ ಅಂದರೆ ಆ ಗ್ರಾಮಗಳಲ್ಲಿ ಸರ್ವತೋಮುಖ ಅಭಿವೃದ್ಧಿಗಾಗಿ ಏನೆಲ್ಲ ಬೇಕು ಅಂತ ಹೇಳಿ ಪ್ರಯೋಜನ ಮಾಡಿಸೋದು, PRA ಮಾಡಿಸೋದು. PRA ಮಾಡಿಸೋದಕ್ಕೆ ಮಾಡಿ ನಾವು ವಾರಸಭೆ ಮಾಡಿ ವಾರಸಭೆಯಲ್ಲಿ 7ನೇ ತಾರೀಕು ಗಾಂಧಿ ಜಯಂತಿ ಪ್ಲಸ್ ದಸರಾ 2 ಇದೆ. ಅವತ್ತೇ ಒಂದು ವಿಶೇಷ ಗ್ರಾಮ ಸಭೆ ಮಾಡಿ ಅಂತ ಆದೇಶ ಕೊಡೋಣ ಇಲ್ಲಿ. ಅದು ಆದ್ರೆ ಅದ್ರ ಜೊತೆಗೆ ಏನಾದ್ರು ಕಾರ್ಯಕ್ರಮ ಮೊನ್ನೆ ಮಾಡಬೇಕು ಮಾಡಿ ಅವತ್ತು ಸೇರ್ಸ್ಕೊಳ್ವ. ಏನ್ ಕ್ರಿಯೆ ಏನ್ ಮಾಡ್ಬೇಕು ಅಂತ ನೀವು ಹೇಳಿದ್ರಿ, ಏನ್ ಐಡಿಯಾ ಇತ್ತು ಆ ಸೆಕ್ಷನ್ ಮಾಡಿ ಹೇಳಿದ್ರು ಸರ್. ಶಿಕ್ಷಣಕ್ಕೆ ಏನ್ ಬೇಕು, ಆರೋಗ್ಯಕ್ಕೆ ಏನ್ ಬೇಕು, ಇದಕ್ಕೆ ಕೊಟ್ಟೋದಕ್ಕೆಲ್ಲ ಅವ್ರು ಕೊಡ್ತಾರೆ ಕೇಂದ್ರ ಸರ್ಕಾರ ಮಾಡಿ ಜೊತೆಗೆ ಮಾಡ್ಕೊಡಿ. ಮೂಲಭೂತ ಸೌಕರ್ಯ ನಮ್ಮ ಗ್ರಾಮ ಪಂಚಾಯತಿ ಅಲ್ಲ ಅವರು ಸೆಲೆಕ್ಟ್ ಮಾಡೋದು ಕೇಂದ್ರ ಸರ್ಕಾರ. ಬೇರೆ ಗ್ರಾಮದಲ್ಲಿ ಎಲ್ಲ ಅಭಿವೃದ್ಧಿನೇ ಕಾಲೋನಿ ಗುಂಪಿನಲ್ಲಿ ಏನ್ ಮಾಡಿದ್ರೆ ಎಲ್ಲ ರೋಡ್ ಗಿಡ ಏನ್ ಮಾಡಿದ್ರೆ ಇಲ್ಲಿ ಜೈಪುರ ಆಗಿದೆ. ನಿಮ್ಗೆ ಶೈಕ್ಷಣಿಕ ಇದಕ್ಕೆ ಎಲ್ಲಕ್ಕೂ ಚಟುವಟಿಕೆಗಳು ಏನೇನ್ ಬೇಕು ಎಲ್ಲ ಮಾಡಿಸ್ಬೋದಾಯ್ತಲ್ಲ. 20 ನಿಮಿಷಕ್ಕೆ ಆಫ್ ಮಾಡಿ ಇನ್ನೊಂದ್ಸಲ ಮಾಡಿ. ಅಲ್ಲಿ ಏನ್ ಮಾಡಿದ್ರು ಇಲ್ಲಾರ ಹೋಬಳಿ ಮಟ್ಟದಲ್ಲಿ ಏನ್ ಬೇಕು ಬಳಸಣೆ ಮಾಡಿದ್ರು ನೋಡಿ. ಅಲ್ಲಿಗೆ ಸೇರಿಸ್ಬೋದು. ಡೇಟ್ ಎಕ್ಸ್ಟೆಂಡ್ ಮಾಡಿಲ್ಲ ಅಂದ್ರೆ ನಿಮಗೆಲ್ಲ ನೋಡಿಸ್ಬಿಟ್ಟು ಗ್ರಾಮ ಸಭೆ ಬಗ್ಗೆ ಇದು ಮಾಡ್ತೀವಿ. ಸಾಧ್ಯ ಆಗ್ತೀವಿ. 25ನೇ ತಾರೀಕು ಜಾತಿ ಗಣತಿ ಪ್ರಾರಂಭ ಆಗ್ತಾ ಇದೆ. ಯಾರೇ ನಾವು ಕಸ ತುಂಬ ಇದರಲ್ಲಿ ಎಲ್ಲ ಮನೆಗೆ ಸಾರಿಸಿ ವಿಡಿಯೋ ಮಾಡಿ ಹಂಚ್ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ತಾವು ತಯಾರು ಮಾಡಿಕೊಂಡು ನಿಮ್ಮ ಸಮಾಜದಲ್ಲಿ ಏನಿದೆ ಅದ್ರ ಬಗ್ಗೆ ನಿಮ್ಮ ಮಕ್ಕಳು ಯಾರನ್ನ ಬಗ್ಗೆ ನಾವು ಅದೇ ಮಾಡಿ ಇದು ಮಾಡಿದ್ರೆ ನಾವು ಹೇಳಿಲ್ಲ. ಬಟ್ ಸಾರ್ವಜನಿಕರಿಗೆ ಅರಿವು ಇರಬೇಕು. ನಮ್ಗೆ ಗೊತ್ತೇ ಇಲ್ಲ ಸಾಕು ಅನ್ನೋ ದಯವಿಟ್ಟು ಸಲಹೆ ಸ್ಕೂಲ್ ಟೀಚರ್ಗಳಿಗೆ ಹಾಕರೆ ಟೀಚರ್ಸ್ ಹಾಕೋರು ಯೂಜಡಿ ಅಂದ್ರಲ್ಲ. ಈಗ ಇಲ್ಲಿ ನಮ್ಮ ಜೈಪುರದಲ್ಲಿ ಜನಸಂಖ್ಯೆ ಜಾಸ್ತಿ ಕಾರ್ಯಕ್ರಮ ಅವ್ರು ಎಷ್ಟು ಚಿಕ್ಕ ತಗೋಬೇಕು ಅಷ್ಟು ಮಾಡ್ಕೊಂಡಿದ್ದಾರೆ. ಸರಿ ಅದು ಬಿಟ್ಟಾಕ್ಬಿಟ್ಟು ಮುಂದಕ್ಕೆ ಮಾಡಿ. ಸರಿ ಆಯ್ತು. ಸದಸ್ಯರು ಕಂಬಳಿ ಉಳೋದ್ರ ಬಗ್ಗೆ ಬೆಳಿಗ್ಗೆ ಮಾತಾಡ್ತಿರಲ್ಲ. ಎಲ್ಲಿ ಎಲ್ಲ ಔಷಧಿಗಳೆಲ್ಲ ಹೊಡೆದ್ರು ಕೂಡ ಸತ್ತಿಲ್ಲ. ಅದಕ್ಕೆ ಈಗ ಹಾಸ್ಪಿಟಲ್ ಹೋಗಿ ಹೋದ್ರೆ ಡಾಕ್ಟ್ರು ಏನು ಹೇಳ್ತಿಲ್ಲ. ತೊಂದರೆ ಆಗ್ತವೆ, ಅನಾರೋಗ್ಯ ಆಗ್ತವೆ ಅಂದ್ಬಿಟ್ಟು ಸಂಬಂಧಪಟ್ಟ ಇಲಾಖೆಗೆ ನಿವಾರಣೆ ಮಾಡಕ್ಕೆ ಲೆಕ್ಕಕ್ಕೆ ಕೊಡಿ ಸರ್. ಏನಿಲ್ಲ ಒಳ್ಳೆ ಜೈಪುರದಲ್ಲಿ ಕೋತಿಗಳನ್ನು ಜಾಸ್ತಿ ಆಗ್ಬಿಟ್ಟಿದೆ. ನಾಯಿಗಳು ತುಂಬಾ ಜಾಸ್ತಿ ನಾನೆಲ್ಲ ಕೋತಿ ವಿಷಯ ಅಂದ್ರೆ ನೋಡಿ ಎಲ್ಲರೂ ನಡೀತಾವ. ಇವ್ರು ಕೇಳಿಸ್ಕೊಬೇಕೇನೆ ಅಧ್ಯಕ್ಷರು, ಸೆಕ್ರೆಟರಿ ಅವರು ನೋಡಿ, PDO ಅವರು ಎಲ್ಲ ಇರ್ತಾರೋ ಬರ್ತಾ ಅಲ್ವಾ ನಿಮ್ಗೆ ಜಾಸ್ತಿ ಆಗದೆ. ಅರ್ಜಿ ಬಂದಿರ್ಬೇಕು. ನಾನು ಅರ್ಜಿ ಹೇಳಿದ್ದೆ ಸದ್ಯಕ್ಕೆ ನಮ್ಮಲ್ಲಿ ನಮ್ಮ ಪಂಚಾಯತ್ ಏನ್ರಿ ಕೋತಿಗಳಿಗೆ ಇಡಿಸ್ಬೇಕು ಸರ್.
ಸರ್, ನೀವು ಬಿಸಿ ಸರ್, ನಾಯಿಗಳು ಐದು ಸಾವಿರ, ಮೂರರಲ್ಲಿ ಎಲ್ಲ ಒಂದು ಹೋಗಿ ಯಾವ ಬಂದಿಲ್ಲ ಬೇರೆ ಬಂದಿಲ್ಲ